ನಾನು ಪ್ರಸನ್ನ ದೊಡ್ಡಗುಣೆ, ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಖಾತೆ ಬಹಳ ಮುಂದುವರಿತಾ ಇರುವಂಗೆ ಕಾಣ್ತಾ ಇದೆ. ಬಹುತೇಕ ಈಗಾಗಲೇ 13 ಜನರಿಗೆ ಖಾತೆಯನ್ನ ಕೊಟ್ಟಿದ್ರು ಕೂಡ ಆ ಖಾತೆಗಳು ನೆಮ್ಮದಿಯನ್ನ ತಂದಿಲ್ಲ. ಒಂದಷ್ಟು ಜನ ಈಗಾಗಲೇ ನಮ್ಗೆ ಈ ಖಾತೆಗಳು ಬೇಡ, ಬೇರೆ ಖಾತೆಗಳನ್ನ ಕೊಡಿ ಅಂತ ಹೇಳಿ ಮಾತಾಡ್ತಿರುವಂಥದ್ದು ಗೊತ್ತಿದೆ. ಈಗ ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗೆ ಮುನಿಯಪ್ಪನವರು ನನಗೆ ಈ ಖಾತೆ ಬೇಡ ಅನ್ನುವ ಮಾತುಗಳನ್ನ ಆಡ್ತಾ ಇದ್ದಾರೆ. ಹಾಗೆ ಕಂದಾಯ ಸಚಿವರಾಗಿದ್ದಂತಹ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಅಭಿವೃದ್ಧಿಯನ್ನ ಕೊಟ್ಟಿದ್ರು ಕೂಡ BDA ಮತ್ತೆ BMRDA ನನಗೆ ಕೊಟ್ಟಿಲ್ಲ, ಹಂಗಾಗಿ ನನಗೂ ಕೂಡ ಈ ಖಾತೆ ಬೇಡ, ಕೊಡಂಗಿದ್ರೆ ಅವೆರಡನ್ನೂ ಕೊಡಿ, ಇಲ್ಲದೆ ಹೋದ್ರೆ ನನಗೆ ಮತ್ತೆ ಕಂದಾಯ ಇಲಾಖೆಯನ್ನು ಕೊಡಿ ಎನ್ನುವ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಒಂದಷ್ಟು ಜನ ಸಚಿವರು ಈಗಾಗಲೇ ಒಪ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದ್ರೆ ಮತ್ತೊಂದಷ್ಟು ಜನ ನಮಗೆ ಬೇಡ, ಇದು ಬದಲಾವಣೆ ಆಗಬೇಕು ಅನ್ನುವ ಪಟ್ಟಿಡಿದಿರುವಂತದ್ದು ಗ್ಯಾರಂಟಿ. ಇನ್ನು ಎರಡನೆಯದಾಗಿ 18ನೇ ತಾರೀಕು ರಾಜ್ಯ ಸರ್ಕಾರದ ಎರಡನೆಯ ಮಂತ್ರಿಮಂಡಲ ಆಯ್ಕೆ ಆಗ್ತಾ ಇರುವಂತದ್ದು. ಅದರಲ್ಲಿ ಬಹುತೇಕ DK ಶಿವಕುಮಾರ್ ರವರ ಆಪ್ತರೇ ಆಯ್ಕೆ ಆಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಈ ನಡುವೆ ತುಮಕೂರು ಜಿಲ್ಲೆಗೆ ನಾವು ನೋಡ್ತಾ ಹೋದ್ರೆ ಪ್ರತಿ ವರ್ಷವೂ ಕೂಡ ಅಥವಾ ಪ್ರತಿ ಮಂತ್ರಿಮಂಡಲದಲ್ಲಿಯೂ ಕೂಡ ಇಬ್ಬರು ಸಚಿವರಿಗೆ ಅವಕಾಶ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಕೇವಲ ಡಾಕ್ಟರ್ G ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡೋದು ಬಿಟ್ರೆ ಬೇರೆ ಇದುವರೆಗೂ ಅವಕಾಶ ಇಲ್ಲ. ಸೊ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಿನ್ನೆ ರಾಜಣ್ಣ ಅವ್ರು ಮಾತನಾಡಬೇಕಾದ್ರೆ ನನಗೇನು ಆಸಕ್ತಿ ಇಲ್ಲ ಇದ್ರ ಬಗ್ಗೆ ಅನ್ನುವ ಮಾತುಗಳನ್ನ ಆಡೋ ಮೂಲಕ ಅವರು ಸುಮ್ಮನಾಗಿರೋಂಗೆ ಕಾಣುತ್ತೆ. ಇನ್ನು ಷಡಾಕ್ಷರಿ ಅವರು ಕೂಡ ಬಿಟ್ಟಿಲ್ಲ. ಅದೇ ರೀತಿಯಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ಕೂಡ ನನಗೂ ಕೂಡ ಒಂದು ಖಾತೆ ಬೇಕು ಅನ್ನುವ ಮಾತನ್ನ ಹೇಳಿರುವಂಥದ್ದು. ಬಹಳ ಮುಖ್ಯವಾಗಿ ಇವತ್ತು DB ಜಯಚಂದ್ರ ಅವರಿಗೆ ಕುಂಚಿಟಿಗ ಕೋಟಾದಲ್ಲಿ ಒಂದು ಮಂತ್ರಿಮಂಡಲದಲ್ಲಿ ಸೇರ್ಕೊಳ್ಳೇಬೇಕು ಅನ್ನುವಂಥದ್ದು ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಬಹಳಷ್ಟು ವಯಸ್ಸಾಗಿದೆ, ಮುಂದಿನ ಬಾರಿ ಅವರು ಚುನಾವಣೆಗೆ ನಿಲ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವ್ರಿಗೂ ಎಲ್ಲೋ ಒಂದು ಕಡೆ ಮಂತ್ರಿ ಸಿಗುತ್ತಾ ಇಲ್ವಾ ಅನ್ನುವಂತಹ ಡೌಟ್ಗಳು ಶುರುವಾಗಿರುವಂಥದ್ದು. ಆದ್ರೆ ಒತ್ತಡ ಮಾತ್ರ ಜಾಸ್ತಿ ಆಗ್ತಾ ಇದೆ. ಯಾಕಂತಂದ್ರೆ ಕುಂಚಿಟಿಗ ಸಮುದಾಯದಿಂದ ಇರುವಂತಹ ಏಕೈಕ ಶಾಸಕ ಇಡೀ ರಾಜ್ಯದಲ್ಲಿ ಅಂತಂದ್ರೆ ಅದು TB ಜಯಚಂದ್ರ ಅವರು. ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುಂಚಿಟಿಗ ಮತಗಳು ಅತ್ಯಂತ ಹೆಚ್ಚು ಇರೋದ್ರಿಂದ ಅವರನ್ನು ಹಾಕೊಳ್ತಾರೆ ಅನ್ನುವ ಮಾತುಗಳು ತುಮಕೂರು ಜಿಲ್ಲೆಯಲ್ಲಿ ಇನ್ನೊಬ್ಬರಿಗೆ ಸಿಗುತ್ತೆ ಅನ್ನೋ ಅವಕಾಶಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಮತ್ತೆ ಅವರಿಗೆ ಹಿಂದಿದ್ದಂತಹ ಏನು ದೆಹಲಿಯ ಪ್ರತಿನಿಧಿಯಾಗಿಯೇ ಮುಂದುವರಿಸಿರುವಂತಹ ಆರ್ಡರ್ ನಿನ್ನೆ ಬಂದಿರುವಂತದ್ದು. ಇವೆಲ್ಲವನ್ನ ನೋಡ್ತಾ ಹೋದ್ರೆ ಮುಂದುವರಿಸಿರೋ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನುವ ಒಂದಷ್ಟು ಗೊಂದಲಗಳು ಶಿರಾಭಾಗದ ಜನ ಮತ್ತು ರಾಜ್ಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಕುಂಚಿಟಿಗ ಸಮುದಾಯದ ಸ್ವಾಮೀಜಿಗಳಿರ್ಬೋದು, ಕುಂಚಿಟಿಗ ಸಮುದಾಯದ ಮುಖಂಡರುಗಳಿರ್ಬೋದು, ಇಡೀ ಸಮುದಾಯ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡೋದಕ್ಕೆ ರೆಡಿಯಾಗಿದೆ. ಈಗಾಗಲೇ ಶಿರಾಭಾಗದಲ್ಲಿ ಪ್ರೆಸ್ ಮೀಟ್ಗಳಾಗ್ತಾ ಇದೆ, ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಆಗ್ತಾ ಇದೆ. ಕುಂಚಿಟಿಗ ಸಮುದಾಯದ ಎಲ್ಲೆಲ್ಲಿ ಸಮುದಾಯದವರು ಇದ್ದಾರೆ ಆ ಎಲ್ಲಾ ಭಾಗದಲ್ಲಿ ಆಯಾ ಮುಖಂಡರುಗಳು TB ಜಯಚಂದ್ರ ಅವರಿಗೆ ಕೊಡ್ಲೇಬೇಕು ಅಂತೇಳಿ ಒತ್ತಡ ಹಾಕ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ನೀವು PUC ಫೇಲ್ ಅಥವಾ ಡ್ರಾಪ್ ಔಟ್ ಆಗಿದ್ದೀರಾ? ನಿಮ್ಮ ಶಿಕ್ಷಣವನ್ನ ಮುಂದುವರಿಸಲು ಬಯಸುತ್ತೀರಾ? ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಬೇಕೆ? ಹಾಗಾದ್ರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ದೂರ ಶಿಕ್ಷಣ ಅಥವಾ ಮುಕ್ತ ವಿಶ್ವವಿದ್ಯಾಲಯ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಬೆಂಗಳೂರು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದು ಎಲ್ಲಾ ವಿಶ್ವವಿದ್ಯಾನಿಲಯದ UUCMS ಪೋರ್ಟಲ್ ನಲ್ಲಿ ಪಟ್ಟಿ ಮಾಡಲಾಗಿದೆ. 12ನೇ ತರಗತಿಯ ಸಂಯೋಜನೆಗಳು ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಸುಧಾ HN, ಅಧ್ಯಕ್ಷರು ಸುಧೆ ಎಜುಕೇಶನ್ ಟ್ರಸ್ಟ್, ಶ್ರೀ ಅರಿಯಂತ್ ನಿಲಯ, SS ಪುರಂ ಮುಖ್ಯ ರಸ್ತೆ, ತುಮಕೂರು. ದೂರವಾಣಿ ಸಂಖ್ಯೆ 8494111118 9686158561. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.